ಯಾವತ್ ಸ್ಥಾಸ್ಯಂತಿ ಗಿರ್ಯಃ ಸರಿತಶ್ಚ ಮಹಿತಲೆ ತಾವತ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ನಾನು ಸಮಯ ಈ ಪುಣ್ಯದ ಮಣ್ಣಿನಲ್ಲಿ ಹುಟ್ಟಿದ ರಾಮಾಯಣ ಮಹಾಭಾರತದ ಕಥೆಗಳು ಕೇವಲ ಒಬ್ಬ ರಾಜನ ಯುದ್ಧದ ಕಥೆಯಲ್ಲ. ಇದು ಧರ್ಮ ಹಾಗೂ ಅಧರ್ಮದ ನಡುವಿನ ಸಂಘರ್ಷದ ಕಥೆ, ಭಾರತೀಯರ ಔದಾರ್ಯದ ಸಂಸ್ಕೃತಿಯ ಕಥೆ, ನೋವು ಹಾಗೂ ನಲಿವಿನ ಕಥೆ, ಸತ್ಯ ಹಾಗೂ ಅಸತ್ಯದ ನಡುವಿನ ಮಹಾ ಯುದ್ಧದ ಕಥೆ, ಅಹಂಕಾರದ ವಿರುದ್ಧ ಒಳ್ಳೆಯತನ ಸೆಟೆದು ನಿಂತ ಕಥೆ, ಈರುಳಿನ ವಿರುದ್ಧ ಬೆಳಕಿನ ಹೋರಾಟದ ಕಥೆ. ಇದು ಪ್ರತಿ ಕ್ಷಣವೂ ಪ್ರತಿಯೊಬ್ಬನ ಒಳಗೂ ನಡೆಯುವ ಮತ್ತು ನಡೆಯುತ್ತಲೇ ಇರಬೇಕಾದ ಯುದ್ಧದ ಕಥೆ. ಇದರಲ್ಲಿ ಬರುವ ಯಾವ ಪಾತ್ರಗಳಿಗೂ ಸಾವಿಲ್ಲ, ಏಕೆಂದರೆ ಅವು ಕೇವಲ ಆಯಾ ಯುಗಕ್ಕೆ ಮಾತ್ರ ಸೀಮಿತವಾದವಲ್ಲ. ಅವು ಪ್ರತಿಯೊಂದು ಯುಗದಲ್ಲಿಯೂ ಪ್ರತಿಯೊಬ್ಬರಲ್ಲಿಯೂ ಇರುವಂತಹ. ಹಾಗಾಗಿಯೇ ರಾಮಾಯಣ ಮಹಾಭಾರತಗಳು ಇಂದಿಗೂ ಜೀವಂತವಾಗಿ ಮತ್ತು ಸಾರ್ವಕಾಲಿಕವಾಗಿ ಅನ್ವಯಿಸುವ ಅಂತಹ ಧೀಮಂತ ಪಾತ್ರಗಳಲ್ಲಿ ಇಂದಿನ ನಮ್ಮ ಕಥಾನಾಯಕ ಪಾತ್ರವೂ ಒಂದು. ಈ ಪಾತ್ರ ಮುಗ್ಧತೆಯ ಪ್ರತೀಕ, ಶಕ್ತಿಯ ಪ್ರತೀಕ, ಸ್ವಾಮಿನಿಷ್ಠೆಯ ಪ್ರತೀಕ, ಸಮಯ ಪರಿಪಾಲನೆಯ ಪ್ರತೀಕ, ಗುರುಭಕ್ತಿಯ ಪ್ರತೀಕ, ಸೇಡಿನ ಪ್ರತೀಕ, ಅಷ್ಟೇ ಅಲ್ಲ ಪ್ರೇಮದ ಪ್ರತೀಕವೂ ಹೌದು. ನಾನು ಹೇಳ ಹೊರಟಿರುವ ಆ ಪಾತ್ರವೇ ವೀರ ವಾನರ ಹನುಮಂತ. ಪುಂಜಿಕ ಸ್ಥಳ ಎಂಬ ಹೆಸರಿನ ದೇವಲೋಕದ ಅಪ್ಸರೆ ವಾನರ ರೂಪಿಯಾಗಿದ್ದ ಒಬ್ಬ ಋಷಿಯನ್ನ ಕೆಣಕಿದ ಕಾರಣ ಶಾಪಗ್ರಸ್ತಳಾಗಿ ಅವಳು ಭೂಮಿಯ ಮೇಲೆ ಅಂಜನಾದೇವಿಯಾಗಿ ಜನಿಸ್ತಾಳೆ. ವಾನರ ರಾಜನಾದ ಕೇಸರಿಗೆ ಮನಸೋತು ಆತನನ್ನ ಮದುವೆಯಾಗ್ತಾಳೆ. ಆದರೆ ಮದುವೆಯಾಗಿ ಎಷ್ಟು ವರ್ಷ ಕಳೆದರೂ ಅವರಿಗೆ ಮಕ್ಕಳಾಗದ ಕಾರಣ ಅವರು ಮಾತಂಗ ಮಹರ್ಷಿಯನ್ನ ಭೇಟಿಯಾಗ್ತಾರೆ. ಅವರ ಸಲಹೆ ಹಾಗೂ ಮಾರ್ಗದರ್ಶನದ ಮೇರೆಗೆ ಅಂಜನಾದೇವಿಯು ಶಕ್ತಿಶಾಲಿ ಮಗನನ್ನ ಪಡೆಯುವ ಸಲುವಾಗಿ 12 ವರ್ಷಗಳ ಕಾಲ ತೀವ್ರವಾದ ತಪಸ್ಸನ್ನ ಆಚರಿಸ್ತಾಳೆ. ಅವಳ ಭಕ್ತಿಯ ಫಲವಾಗಿ ವಾಯುದೇವರ ಅನುಗ್ರಹದಿಂದ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಶಿವಪುರಾಣ ಹಾಗೂ ಅಗಸ್ತ್ಯ ಸಂಹಿತೆಯ ಪ್ರಕಾರ ಈ ಮಗು ಶಿವನ 11ನೆಯ ಅವತಾರ ಎಂದು ಸಹ ನಂಬಲಾಗ್ತದೆ. ಅಂಜನಾದೇವಿ ಮತ್ತು ಕೇಸರಿ ಎಂಬ ವಾನರ ರಾಜ ದಂಪತಿಗಳಿಗೆ ಶಿವ ಹಾಗೂ ವಾಯುದೇವರ ಅನುಗ್ರಹದಿಂದ ಜನಿಸಿದವನೇ ಈ ಅಂಜನಿ ಪುತ್ರ ಕೇಸರಿ ನಂದನ ಪವನಸುತ ಬಜರಂಗಬಲಿ ವೀರ ವಾನರ ಹನುಮಂತ. ಬಾಲ್ಯದಲ್ಲಿ ಯಾರು ತಾನೇ ತುಂಟಾಟ ಮಾಡಿರುವುದಿಲ್ಲ ಹೇಳಿ. ಸಾಧಾರಣ ಮಕ್ಕಳ ತುಂಟಾಟವನ್ನೇ ಕೆಲವೊಮ್ಮೆ ತಡೆಯಲು ಸಾಧ್ಯವಾಗುವುದಿಲ್ಲ. ಹಾಗಿರುವಾಗ ಅಪರಿಮಿತ ಶಕ್ತಿಶಾಲಿ ಶಿವ ಹಾಗೂ ವಾಯುವಿನ ಆಶೀರ್ವಾದದಿಂದ ಹುಟ್ಟಿದ ಬಾಲ ಹನುಮಂತನ ತುಂಟಾಟ ಕೇಳಬೇಕಾ? ಜನ್ಮ ನೀಡಿದ ತಂದೆ ತಾಯಿಯೇ ಸುಸ್ತಾಗಿ ಹೋದರು. ಬಾಲ ಹನುಮಂತ ಒಂದು ದಿನ ಮುಂಜಾನೆ ಹೊರಗೆ ಹಣ್ಣು ತಿನ್ನುತ್ತಿರುವಾಗ ಆಕಾಶದಲ್ಲಿ ಆಗ ತಾನೇ ಉದಯಿಸುತ್ತಿದ್ದ ಸೂರ್ಯನನ್ನ ನೋಡ್ತಾನೆ. ಬಹುಶಃ ಆತನಿಗೆ 4-5 ವರ್ಷವಿರಬಹುದು. ಎಳೆ ಮನಸ್ಸು. ಮರದ ಮೇಲಿರುವ ಹಣ್ಣುಗಳು ಬಹಳ ಸಿಹಿಯಾಗಿರುತ್ತವೆ ಎಂದು ತಾಯಿ ಹೇಳಿದ ಮಾತು ನೆನಪಾಯಿತು. ಮರುಕ್ಷಣದಲ್ಲೇ ಆಕಾಶಕ್ಕೆ ಚಂಗನೆ ನೆಗೆದು ಬಿಟ್ಟ. ತಾಯಿ ನೋಡುತ್ತಿದ್ದಂತೆ ಆಕಾಶ ಮಾರ್ಗವಾಗಿ ಸೂರ್ಯನನ್ನ ತಲುಪಿಯೇ ಬಿಟ್ಟ. ಇನ್ನೇನು ಅವನನ್ನು ನುಂಗಲು ಕೈ ಚಾಚುವಾಗ ಅದನ್ನೇ ಗಮನಿಸುತ್ತಿದ್ದ ಇಂದ್ರ ತನ್ನ ವಜ್ರಾಯುಧದಿಂದ ತೀವ್ರವಾಗಿ ಹೊಡೆದು ಹನುಮಂತನನ್ನ ಕೆಳಗೆ ಉರುಳಿಸಿಬಿಡ್ತಾನೆ. ಇದರಿಂದ ಕೋಪಗೊಂಡ ವಾಯುದೇವ ತಾನು ವಿಶ್ವದಾದ್ಯಂತ ಸಂಚಾರ ಮಾಡುವುದನ್ನೇ ನಿಲ್ಲಿಸಿಬಿಡ್ತಾನೆ.
ಇದರಿಂದಾಗಿ ಎಲ್ಲ ಜೀವಿಗಳು ಪ್ರಾಣವಾಯುವಿಲ್ಲದೆ ಧರೆಗೆ ಉರುಳಲು ಪ್ರಾರಂಭಿಸುತ್ತವೆ. ಇದರಿಂದಾಗಿ ಭಯಗ್ರಸ್ತರಾದ ತ್ರಿಮೂರ್ತಿಗಳು ಹನುಮಂತನಿದ್ದ ಸ್ಥಳಕ್ಕೆ ಬಂದು ಅವನಿಗೆ ಅಜೇಯನಾಗುವ ಶಕ್ತಿ, ಅಮರತ್ವ, ಅಪಾರ ಬುದ್ಧಿಶಕ್ತಿ ಮತ್ತು ರೂಪಾಂತರಗೊಳ್ಳುವ ಸಾಮರ್ಥ್ಯ ಹೀಗೆ ಅನೇಕ ವರಗಳನ್ನು ನೀಡಿ ಹನುಮಂತನನ್ನು ಸಂತುಷ್ಟಗೊಳಿಸುತ್ತಾರೆ. ಇದರಿಂದಾಗಿ ವಾಯುದೇವನೂ ಸಂತುಷ್ಟಗೊಂಡು ಮತ್ತೆ ಎಂದಿನಂತೆ ತನ್ನ ಕರ್ತವ್ಯವನ್ನು ಮಾಡಲು ಪ್ರಾರಂಭಿಸ್ತಾನೆ. ಇಷ್ಟೇ ಅಲ್ಲ, ಈ ಬಾಲ ಹನುಮಂತನ ಅವಾಂತರ. ಒಮ್ಮೆ ಋಷಿಮುನಿಗಳು ಯಜ್ಞ ಯಾಗಾದಿಗಳನ್ನು ಮಾಡುತ್ತಿರುವಾಗ ಅವರ ಹವಿಸ್ಸುಗಳನ್ನು ತೆಗೆದುಕೊಂಡು ಹೋಗಿ ಮರದ ಮೇಲಿರಿಸಿ ಬಹುವಾಗಿ ಪೀಡಿಸಿದಾಗ ಕೋಪಗೊಂಡ ಋಷಿಮುನಿಗಳು, ನಿನ್ನಲ್ಲಿರುವ ಶಕ್ತಿಯನ್ನು ಇನ್ನೊಬ್ಬರು ನಿನಗೆ ನೆನಪಿಸುವವರೆಗೆ ಅದು ನಿನ್ನ ನೆನಪಿಗೆ ಬಾರದಿರಲಿ ಎಂದು ಶಾಪ ನೀಡಿದರು. ಆದರೆ ಈ ಶಾಪವೇ ಮುಂದಿನ ರಾಮಾಯಣ ಕಥೆಯಲ್ಲಿ ಮಹತ್ವದ ತಿರುವನ್ನು ಪಡೆಯುತ್ತದೆ. ಹೀಗೆ ಹೇಳುತ್ತಾ ಹೋದರೆ ಬಾಲ ಹನುಮನ ತುಂಟಾಟಗಳು ಒಂದೆರಡಲ್ಲ. ಬಾಲ್ಯದಲ್ಲಿ ಹನುಮಂತನಿಗೆ ಜ್ಞಾನ ಮತ್ತು ವಿದ್ಯೆ ಕಲಿಯುವ ತೀವ್ರ ಆಸಕ್ತಿ ಇತ್ತು. ಸೂರ್ಯನು ಜಗತ್ತಿನ ಎಲ್ಲ ಜ್ಞಾನವನ್ನು ಹೊಂದಿದ್ದಾನೆ ಎಂದು ತಿಳಿದು ಅವನನ್ನೇ ಗುರುವಾಗಿ ಆರಿಸಿಕೊಂಡ. ಸೂರ್ಯದೇವನ ರಥವು ದಿನವಿಡೀ ಆಕಾಶದಲ್ಲಿ ನಿರಂತರವಾಗಿ ವೇಗವಾಗಿ ಚಲಿಸ್ತಾ ಇರ್ತದೆ. ಒಂದು ಕ್ಷಣವೂ ನಿಲ್ಲದ ಸೂರ್ಯನ ಬಳಿ ಪಾಠ ಕಲಿಯುವುದು ಹೇಗೆ ಎಂಬುದು ದೊಡ್ಡ ಸವಾಲಾಗಿತ್ತು. ಹನುಮಂತನು ತನ್ನ ದೈವಿಕ ಶಕ್ತಿಯಿಂದ ಗಾತ್ರವನ್ನು ಬೆಳೆಸಿಕೊಂಡು ಸೂರ್ಯನ ರಥಕ್ಕೆ ಎದುರಾಗಿ ಹಿಮ್ಮುಖವಾಗಿ ಹಾರುತ್ತಾ ಸೂರ್ಯದೇವನನ್ನ ಮುಖಾಮುಖಿಯಾಗಿ ನೋಡುತ್ತಲೇ ವೇದಗಳನ್ನು ಮತ್ತು ಸಕಲ ವಿದ್ಯೆಗಳನ್ನು ಕಲಿತಾನೆ. ಸೂರ್ಯನ ರಥದ ವೇಗಕ್ಕೆ ಸರಿಸಮಾನವಾಗಿ ಆಕಾಶದಲ್ಲಿ ಹಾರುತ್ತಾ ಏಕಾಗ್ರತೆಯಿಂದ ಎಲ್ಲ ವೇದಗಳು, ಶಾಸ್ತ್ರಗಳು, ತಂತ್ರಗಳು ಮತ್ತು 64 ವಿದ್ಯೆಗಳನ್ನು ಅತ್ಯಲ್ಪ ಕಾಲದಲ್ಲಿಯೇ ಕರಗತ ಮಾಡಿಕೊಂಡ. ಶಿಕ್ಷಣ ಮುಗಿದ ನಂತರ ಗುರುದಕ್ಷಿಣೆಯಾಗಿ ಸೂರ್ಯದೇವನ ಮಗನಾದ ಸುಗ್ರೀವನಿಗೆ ಸಹಾಯ ಮಾಡುವಂತೆ ಹನುಮಂತನಿಗೆ ಸೂಚಿಸಲಾಯಿತು. ಹನುಮಂತನು ಸುಗ್ರೀವನಿಗೆ ನಿಷ್ಠಾವಂತ ಸೇವಕನಾಗಿ ಮತ್ತು ರಕ್ಷಕನಾಗಿ ಈ ವಚನವನ್ನು ಪೂರೈಸ್ತಾನೆ. ಸುಗ್ರೀವನು ತನ್ನ ಅಣ್ಣ ವಾಲಿಗೆ ಹೆದರಿ ಋಷ್ಯಮುಖ ಪರ್ವತದಲ್ಲಿ ಆಶ್ರಯ ಪಡೆದಿರ್ತಾನೆ. ಹನುಮಂತನು ಸೇರಿದಂತೆ ಕೆಲವರು ವಾನರರು ಅವನೊಂದಿಗೆ ಇರ್ತಾರೆ. ಸೀತಾನ್ವೇಷಣೆಯನ್ನ ಮಾಡುತ್ತಾ ರಾಮ ಮತ್ತು ಲಕ್ಷ್ಮಣರು ಆ ಪ್ರದೇಶಕ್ಕೆ ಬರ್ತಾರೆ. ಅವರನ್ನು ಕಂಡು ಸುಗ್ರೀವನಿಗೆ ತನ್ನ ಅಣ್ಣ ವಾಲಿಯೇ ಕಳುಹಿಸಿರಬಹುದೆಂದು ಭಯವಾಗ್ತದೆ. ಆಗ ಹನುಮಂತನು ಬ್ರಾಹ್ಮಣ ವೇಷದಲ್ಲಿ ರಾಮ ಲಕ್ಷ್ಮಣರ ಬಳಿ ಹೋಗಿ ವಿಚಾರಿಸ್ತಾನೆ. ರಾಮ ತನ್ನ ಪರಿಚಯವನ್ನು ಹೇಳಿದಾಗ ಆತನೇ ಸಾಕ್ಷಾತ್ ಭಗವಂತ ಎಂದು ಅರಿತು ಹನುಮಂತನು ಅವರಿಬ್ಬರನ್ನ ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಸುಗ್ರೀವನ ಬಳಿಗೆ ಕರೆತರ್ತಾನೆ. ನಂತರ ರಾಮ ಮತ್ತು ಸುಗ್ರೀವರ ನಡುವೆ ಅಗ್ನಿಸಾಕ್ಷಿಯಾಗಿ ಸ್ನೇಹ ಏರ್ಪಡುತ್ತದೆ. ಹನುಮಂತನು ರಾಮನಿಗೆ ಸುಗ್ರೀವನ ಪರಿಚಯವನ್ನ ಮಾಡಿಸಿದ ನಂತರ ಸುಗ್ರೀವನು ತನ್ನ ಸಹೋದರ ವಾಲಿಯು ಒಂದು ಸಣ್ಣ ತಪ್ಪು ತಿಳುವಳಿಕೆಯಿಂದಾಗಿ ತನ್ನ ರಾಜ್ಯವನ್ನು ಹಾಗೂ ಹೆಂಡತಿಯನ್ನು ತನ್ನಿಂದ ಕಸಿದುಕೊಂಡಿದ್ದ ವಿಚಾರವನ್ನ ರಾಮನಿಗೆ ತಿಳಿಸ್ತಾನೆ. ಇದರ ಸತ್ಯಾಸತ್ಯತೆಯನ್ನು ವಿಚಾರ ಮಾಡಿದ ರಾಮನು ವಾಲಿಯನ್ನು ಸಂಹರಿಸಿ ಸುಗ್ರೀವನಿಗೆ ರಾಜ್ಯವನ್ನ ಹಾಗೂ ಆತನ ಹೆಂಡತಿಯನ್ನು ಮರಳಿ ಪಡೆಯುವಂತೆ ಮಾಡ್ತಾನೆ. ಇದರಿಂದ ರಾಮ ಮತ್ತು ಸುಗ್ರೀವನ ವಾನರ ಸೇನೆಯ ನಡುವೆ ಬಲವಾದ ಮೈತ್ರಿ ನಿರ್ಮಾಣವಾಗುತ್ತದೆ. ಸುಗ್ರೀವನ ಸಮಸ್ಯೆ ಏನೋ ರಾಮನಿಂದಾಗಿ ಪರಿಹಾರವಾಯಿತು. ಆದರೆ ರಾಮನ ಸಮಸ್ಯೆಗೆ ಸಹಾಯ ಮಾಡೋರು ಯಾರು? ಸುಗ್ರೀವ ಕೂಡಲೇ ತನ್ನ ಸಂಪೂರ್ಣ ಸೈನ್ಯದೊಂದಿಗೆ ಸೀತಾನ್ವೇಷಣಾ ಕಾರ್ಯಕ್ಕೆ ರಾಮನ ಸಹಾಯಕ್ಕೆ ನಿಲ್ತಾನೆ.
ಕಿಷ್ಕಿಂಧೆಯ ಮೂಲೆ ಮೂಲೆಯಲ್ಲಿಯೂ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಎಂಬ ಉದ್ಘೋಷ ಪ್ರತಿಧ್ವನಿಸುತ್ತದೆ. ಪ್ರತಿಯೊಬ್ಬ ವಾನರನು ರಾಮನ ಸೇವೆಗಾಗಿ ಕಂಕಣಬದ್ಧರಾಗ್ತಾರೆ. ಎಲ್ಲರೂ ಸೀತೆಯನ್ನ ಹುಡುಕ್ತಾ ಭರತಖಂಡದ ದಕ್ಷಿಣ ತುದಿಯಾದ ಧನುಷ್ಕೋಡಿಯನ್ನು ತಲುಪ್ತಾರೆ. ಈ ಸ್ಥಳ ರಾಮೇಶ್ವರಂನಿಂದ 18.8 ಕಿಲೋಮೀಟರ್ ದೂರದಲ್ಲಿದೆ. ಅಬ್ಬಾ, ಎಷ್ಟೊಂದು ನೀರು! ಅಷ್ಟು ನೀರನ್ನು ವಾನರ ಸೈನ್ಯವು ಇಷ್ಟರವರೆಗೂ ನೋಡಿರಲಿಲ್ಲ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ನೀರೇ ನೀರು, ಜೊತೆಗೆ ಆಳೆತ್ತರದ ಅಲೆಗಳು. ಇದನ್ನು ದಾಟುವುದಾದರೂ ಹೇಗೆ? ಎಲ್ಲರ ಜಂಗಾ ಬಲವೇ ಹುದುಗಿ ಹೋಯಿತು. ಕೆಲವರು ಇದು ಸಾಧ್ಯವಿಲ್ಲದ ಮಾತು ಎಂದು ಹಿಂತಿರುಗಲು ಯೋಚಿಸ್ತಾ ಇದ್ರು. ಆಗ ಅವರಲ್ಲಿ ಒಬ್ಬ ತಲೆ ಎತ್ತಿ ಎದ್ದು ನಿಂತ. ಆತ ತಂಡದ ನಾಯಕನಾದ. ಎದ್ದು ನಿಂತ ವ್ಯಕ್ತಿಯೇ ಜಾಂಬವಂತ. ಅವನಿಗೆ ತಿಳಿದಿತ್ತು ಅವರ ತಂಡದಲ್ಲಿ ಲಂಕೆಗೆ ಹಾರುವ ಶಕ್ತಿ ಯಾರಿಗಿದೆ ಎಂದು. ಆತ ಹನುಮಂತನನ್ನು ಕರೆದು ಬಾಲ್ಯದಲ್ಲಿ ಮರೆತು ಹೋದ ಅವನ ಶಕ್ತಿಯನ್ನು ಮತ್ತೆ ನೆನಪಿಸಿದ. ಸಾಮಾನ್ಯನಾಗಿದ್ದ ಹನುಮಂತನನ್ನು ಸಾಮಾನ್ಯನನ್ನಾಗಿ ಮಾಡಿಬಿಟ್ಟ. ಈ ಮೇಲಿನ ಘಟನೆಯಿಂದ ನಾವು ಕಲಿಯಬೇಕಾದದ್ದು ಬಹಳಷ್ಟಿದೆ. ಒಬ್ಬ ನಾಯಕ ಎಲ್ಲರನ್ನೂ ಹೊಗಳಿಕೊಂಡಿದ್ದರೆ ಸಾಲದು. ಅವನಿಗೆ ತಂಡದಲ್ಲಿರುವವರು ಯಾರು ಗುರಿಯನ್ನು ತಲುಪಬಲ್ಲರು ಹಾಗೂ ಯಾರಲ್ಲಿ ಯಾವ ಪ್ರತಿಭೆ ಇದೆ ಎಂದು ವಿಶ್ಲೇಷಿಸುವ ಗುಣವೂ ಇರಬೇಕು. ಇದರಿಂದಾಗಿಯೇ ಶ್ರೀಮದ್ ರಾಮಾಯಣ ಮಹಾಭಾರತಗಳು ಇಂದಿಗೂ ನಮ್ಮ ನಡುವೆ ಜೀವಂತವಾಗಿವೆ. ಹನುಮಂತ ತನ್ನ ಮಹಾಕಾಯ ರೂಪ ತಾಳಿ ಆಕಾಶಕ್ಕೇರಿದ. ಅವನ ಒಂದು ಜಿಗಿತವೇ ಇತಿಹಾಸ ಪ್ರಸಿದ್ಧಿಯಾಯಿತು. ಅದು ಕೇವಲ ಸಮುದ್ರ ಲಂಘನೆಯಲ್ಲ, ಭಕ್ತಿಯ ಶಕ್ತಿಯ ಮಹಾಪ್ರತೀಕ. ಸುರಸ, ಸಿಂಹಿಕ ಮತ್ತು ಲಂಕಿಣಿಯೊಂದಿಗೆ ಹೋರಾಟ ಮಾಡಿದ ನಂತರ ಕೊನೆಗೂ ಹನುಮಂತ ಲಂಕೆಯನ್ನು ತಲುಪಿದ. ಆದರೆ ಅದುವೇ ಲಂಕೆ ಎಂದು ಪತ್ತೆ ಹಚ್ಚುವುದಾದರೂ ಹೇಗೆ? ಹುಡುಕುತ್ತಾ ಸಾಗುವಾಗ ಒಂದು ರಾಜಮಹಲಿನ ಗೋಡೆಯಲ್ಲಿ ವಿಷ್ಣುವಿನ ಶಂಖಚಕ್ರದ ಚಿತ್ರವು, ಅದರ ಕೆಳಗೆ ಜೈ ಶ್ರೀರಾಮ್ ಎಂಬ ಬರಹವು, ಮನೆಯ ಮುಂದೆ ತುಳಸಿಯ ಬೃಂದಾವನವು ಕಾಣ್ತದೆ. ಆ ಮನೆಯಲ್ಲಿ ವಿಚಾರಿಸುವಾಗ ಅದು ರಾವಣನ ಸಹೋದರ ವಿಭೀಷಣನ ಮನೆ ಎಂದು, ಸೀತೆಯು ಇಲ್ಲಿಯೇ ರಾವಣನ ಅಶೋಕವನದಲ್ಲಿ ಇರುವಳೆಂದು ವಿಭೀಷಣನ ಮೂಲಕ ತಿಳಿಯುತ್ತದೆ. ಲಂಕೆಯಲ್ಲಿ ಇಂದಿಗೂ ರಾಮಬೋಧ ಎಂಬ ಪರ್ವತವಿದೆ. ಈ ಪರ್ವತದಲ್ಲಿ ಹನುಮಂತನು ತುಸುಕಾಲ ರಾಮಧ್ಯಾನವನ್ನು ಮಾಡುತ್ತಾ ತಂಗಿದ್ದು, ನಂತರ ಅಲ್ಲಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಸೀತಾಮಾತೆ ಇದ್ದ ಅಶೋಕವನಕ್ಕೆ ಬರ್ತಾನೆ. ವಿಶ್ವಕರ್ಮನು ರಾವಣನ ವಿಹಾರಕ್ಕಾಗಿ ನಿರ್ಮಿಸಿದ್ದ ಸುಂದರ ಅಶೋಕವನ ಅದು. ಅಲ್ಲಿ ಶಿಂಶಾಪ ಮರದ ಕೆಳಗೆ ದುಃಖದಿಂದ ಕುಳಿತಿರುವ ಸೀತಾದೇವಿಯನ್ನ ನೋಡ್ತಾನೆ. ಅವಳ ಪರಿಸ್ಥಿತಿಯನ್ನು ಕಂಡು ಕರುಳು ಹಿಂಡಿದಂತಾಗ್ತದೆ. ಅವಳಿಗೆ ರಾಮ ನೀಡಿದ್ದ ಗುರುತಿನ ಉಂಗುರವನ್ನ ನೀಡಿ, ಅಮ್ಮ, ಶ್ರೀರಾಮ ಶೀಘ್ರದಲ್ಲೇ ನಿಮ್ಮನ್ನು ರಕ್ಷಿಸಲು ಬರ್ತಾರೆ, ಹೆದರಬೇಡಿ ಎಂದು ಹೇಳಿ ಅಲ್ಲಿಂದ ಹೊರಡ್ತಾನೆ. ಆಗ ಸೀತೆಯು ತನ್ನಲ್ಲಿದ್ದ ನೆನಪಿನ ಉಂಗುರವನ್ನ ನೀಡಿ ತಾನು ರಾಮನಿಗೆ ಕಾಯುತ್ತಿರುವುದಾಗಿ ತಿಳಿಸಲು ಹೇಳಿ ದುಃಖ ಹಾಗೂ ಸಂತೋಷದ ಮಿಶ್ರ ಭಾವನೆಯೊಂದಿಗೆ ಆತನನ್ನು ಕಳುಹಿಸಿಕೊಡ್ತಾಳೆ. ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ ನೋಡಿ, ಜೀವನವೇ ಮುಗಿದು ಹೋಯಿತು ಎಂದುಕೊಂಡಾಗ ಹೊಸತೊಂದು ಭರವಸೆಯ ಬೆಳಕು ಬಂದಂತಾದರೆ ಆ ಪರಿಸ್ಥಿತಿ ಹೇಗಿರಬಹುದು ಅಲ್ವಾ? ದೀರ್ಘವಾದ ಪ್ರಯಾಣ. ಹನುಮಂತನಿಗೆ ಹಸಿವಿನಿಂದಾಗಿ ಹೊಟ್ಟೆ ಬಾಯಿಗೆ ಬಂದಿತ್ತು. ತನ್ನ ಹಸಿವನ್ನ ತೀರಿಸಿಕೊಳ್ಳಲು ಅಲ್ಲಿಯೇ ಇದ್ದ ಒಂದು ಹಣ್ಣಿನ ತೋಟಕ್ಕೆ ನುಗ್ಗಿದ. ಕೈಗೆ ಸಿಕ್ಕಿದ ಹಣ್ಣುಗಳನ್ನೆಲ್ಲ ತಿಂದ. ಹೊಟ್ಟೆ ತುಂಬಿದ ನಂತರ ಹೇಳಿ ಕೇಳಿ ಮಂಗ, ಹುಟ್ಟು ಬುದ್ಧಿ ಹೋದೀತ, ಜೊತೆಗೆ ಬುದ್ಧಿವಂತ ಮಂಗನಲ್ವೇ
ಕೇಳಬೇಕಾ? ರಾವಣನ ಶಕ್ತಿ, ಸೈನ್ಯದ ಸಾಮರ್ಥ್ಯ ಮತ್ತು ಲಂಕೆಯ ಭದ್ರತೆಯನ್ನ ಪರೀಕ್ಷೆ ಮಾಡಲು ಹನುಮಂತನು ವನವನ್ನ ನಾಶ ಮಾಡಲು ಪ್ರಾರಂಭಿಸಿದ. ಸೀತಾದೇವಿಯು ಕುಳಿತಿದ್ದ ಶಿಂಶಾಪ ಮರ ಮತ್ತು ಆಕೆಯ ಸುತ್ತಮುತ್ತಲಿನ ಜಾಗವನ್ನ ಹೊರತುಪಡಿಸಿ ಇಡೀ ತೋಟವನ್ನೆಲ್ಲ ಬುಡಮೇಲು ಮಾಡಿದ. ತಡೆಯಲು ಬಂದ ಸಾವಿರಾರು ರಾಕ್ಷಸ ಕಾವಲುಗಾರರನ್ನ ಕ್ಷಣಾರ್ಧದಲ್ಲಿ ಸಂಹಾರ ಮಾಡಿದ. ರಾವಣನ ಕಿಂಕರರು ಮತ್ತು ಪ್ರಬಲ ಸೇನಾಧಿಪತಿ ಜಂಬೂಮಾಲಿಯನ್ನು ಹನುಮಂತನು ಯಮಪುರಿಗೆ ಕಳುಹಿಸಿದ. ರಾವಣನ ಕಿರಿಯ ಮಗನಾದ ಅಕ್ಷಕುಮಾರನ ರಥವನ್ನ ಪುಡಿ ಪುಡಿ ಮಾಡಿ ಆತನನ್ನ ವಧಿಸಿದ. ಅಂತಿಮವಾಗಿ ರಾವಣನ ಹಿರಿಯ ಮಗ ಇಂದ್ರಜಿತನು ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿ ಹನುಮಂತನನ್ನ ಬಂಧಿಸ್ತಾನೆ. ಹನುಮಂತನು ಬ್ರಹ್ಮನ ಮೇಲಿನ ಗೌರವಕ್ಕಾಗಿ ಆ ಅಸ್ತ್ರಕ್ಕೆ ಶರಣಾಗ್ತಾನೆ. ಆತನನ್ನ ರಾವಣನ ಆಸ್ಥಾನಕ್ಕೆ ಎಳೆದುಕೊಂಡು ಹೋಗ್ತಾರೆ. ಹನುಮಂತನಿಗೋ ಅದೇ ಬೇಕಿದ್ದದ್ದು, ಏಕೆಂದರೆ ದಶಕಂಠ ರಾವಣನ ಪರಿಚಯ ಆಗಬೇಕಲ್ಲ. ಇಂದ್ರಜಿತುವಿನಿಂದ ಬಂಧಿಸಲ್ಪಟ್ಟ ಹನುಮಂತನನ್ನು ರಾವಣನ ಮುಂದೆ ತಂದು ನಿಲ್ಲಿಸಲಾಯಿತು. ಮಗನನ್ನು ಕಳೆದುಕೊಂಡ ತಂದೆಯಲ್ವೇ? ಕೋಪದಿಂದ ಅಗ್ನಿಕುಂಡದಂತೆ ಕುದಿಯುತ್ತಿದ್ದ. ಹೆಚ್ಚು ಯೋಚಿಸದೆ ಹನುಮಂತನಿಗೆ ಮರಣದಂಡನೆಯನ್ನೇ ವಿಧಿಸಲು ಮುಂದಾದ. ಕೂಡಲೇ ಅಲ್ಲಿಯೇ ಇದ್ದ ರಾವಣನ ಸಹೋದರನಾದ ವಿಭೀಷಣನು ದೂತನಾಗಿ ಬಂದವರಿಗೆ ಮರಣದಂಡನೆ ನೀಡುವುದು ಸರಿಯಲ್ಲವೆಂದು ತಡೆದ ಕಾರಣ ರಾವಣನು ಬೇರೆ ಆಯ್ಕೆಯಿಲ್ಲದೆ ಹನುಮಂತನ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ಬೆಂಕಿ ಕೊಡಲು ಆಜ್ಞೆ ನೀಡಿದ. ಕೂಡಲೇ ರಾವಣನ ಸೇವಕರು ಅರಮನೆಯಲ್ಲಿಯೇ ಇದ್ದ ವಸ್ತ್ರಗಳನ್ನು ಹಾಗೂ ಎಣ್ಣೆಯನ್ನು ತಂದು ಹನುಮಂತನ ಬಾಲಕ್ಕೆ ಸುತ್ತಲು ಪ್ರಾರಂಭಿಸಿದರು. ಅವರು ಸುತ್ತಿದಂತೆ ಹನುಮಂತನ ಬಾಲ ಬೆಳೆಯುತ್ತಾ ಹೋಯಿತು. ಅರಮನೆಯಲ್ಲಿದ್ದ ವಸ್ತ್ರವೆಲ್ಲ ಖಾಲಿಯಾದಾಗ ರಾವಣ ತನ್ನ ಪ್ರಜೆಗಳ ಮೈಮೇಲಿದ್ದ ವಸ್ತ್ರವನ್ನೇ ಕಸಿದು ತಂದು ಸುತ್ತಲು ಹೇಳಿದ. ಆಗ ಹನುಮಂತ ತನ್ನ ಬಾಲವನ್ನು ಬೆಳೆಸುವುದನ್ನು ನಿಲ್ಲಿಸಿದ. ಕೂಡಲೇ ರಾವಣನ ಸೇವಕರು ತಡ ಮಾಡದೆ ಆತನ ಬಾಲಕ್ಕೆ ಬೆಂಕಿ ಕೊಟ್ಟರು. ಈಗಾಗಲೇ ಹೇಳಿದಂತೆ ಹನುಮಂತ ಎಷ್ಟೇ ಶಕ್ತಿವಂತ ಬುದ್ಧಿವಂತನಾದರೂ ಮೂಲತಃ ಆತನೊಬ್ಬ ವಾನರ. ಮಂಗಬುದ್ಧಿ ಬಿಟ್ಟೀತೆ. ಬೆಂಕಿ ಬಾಲಕ್ಕೆ ಮುಟ್ಟುತ್ತಿದ್ದಂತೆ ಚಂಗನೆ ಜಿಗಿದು ರಾವಣನ ಗಡ್ಡಕ್ಕೆ ಬೆಂಕಿ ಕೊಟ್ಟ. ಆ ಮಂಗನನ್ನು ಹಿಡಿಯಿರಿ ಎಂದು ಹೇಳುತ್ತಿದ್ದಂತೆ ಇಡೀ ಅರಮನೆಯಲ್ಲೆಲ್ಲ ಹಾರಿ ಎಲ್ಲೆಡೆ ಬೆಂಕಿ ಹೊತ್ತಿಸಿಬಿಟ್ಟ. ಅರಮನೆ ಹೊತ್ತಿ ಉರಿಯುತ್ತಿದ್ದಂತೆ ಅಲ್ಲಿಂದ ಹೊರಬಂದು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಹಾರುತ್ತಾ ಇಡೀ ಸ್ವರ್ಣ ಲಂಕೆಗೆ ಬೆಂಕಿಯನ್ನು ಹರಡಿಬಿಟ್ಟ. ನೋಡುತ್ತಿದ್ದಂತೆ ಇಡೀ ಸ್ವರ್ಣ ಲಂಕೆ ಹೊತ್ತಿ ಉರಿಯಲಾರಂಭಿಸಿತು. ರಾವಣ ಏನು ಮಾಡುವುದು ಎಂದು ತಿಳಿಯದೆ ತಲೆಗೆ ಕೈಕೊಟ್ಟು ಕುಳಿತುಬಿಟ್ಟ. ಅಲ್ಲಿ ಬೆಂಕಿಯ ಕೆನ್ನಾಲಗೆಯಿಂದ ತಪ್ಪಿಸಿಕೊಂಡು ಉಳಿದದ್ದು ಎರಡೇ ಸ್ಥಳ. ಒಂದು ಸೀತೆ ಇದ್ದ ಅಶೋಕವನ, ಮತ್ತೊಂದು ಶ್ರೀರಾಮನ ಪರಮ ಭಕ್ತನಾಗಿದ್ದ ವಿಭೀಷಣನ ಅರಮನೆ. ಉಳಿದೆಲ್ಲವೂ ಅಗ್ನಿಗೆ ಆಗಲೇ ಆಹುತಿಯಾಗಿತ್ತು. ಎಲ್ಲವೂ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ನಡೆದು ಹೋಗಿತ್ತು. ಎಲ್ಲವೂ ಮುಗಿದ ನಂತರ ತನ್ನ ಬಾಲವನ್ನ ಸಾಗರದ ನೀರಿನಲ್ಲಿ ಅದ್ದಿ ಬೆಂಕಿಯನ್ನ ನಂದಿಸಿಕೊಂಡು ಮತ್ತೆ ರಾಮನಲ್ಲಿಗೆ ಬಂದು ಸೇರಿಕೊಂಡು ಬಿಟ್ಟ. ರಾಮನಿಗೆ ಸೀತೆಯ ವಿಷಯವನ್ನೂ ಲಂಕೆಯಲ್ಲಿ ನಡೆದ ವಿದ್ಯಮಾನಗಳನ್ನು ವಿವರವಾಗಿ ರಾಮನಿಗೆ ಒಪ್ಪಿಸ್ತಾನೆ. ತಾನು ನೀಡಿದ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ ಹನುಮಂತನನ್ನ ಪ್ರೀತಿಯಿಂದ ಅಪ್ಪಿಕೊಂಡು ರಾಮ ಕಣ್ಣೀರಿಡುತ್ತಾನೆ. ಆಗ ಎಲ್ಲರೂ ಹನುಮಂತನನ್ನ ಬಹುವಾಗಿ ಪ್ರಶಂಸಿಸುತ್ತಾರೆ. ಸನಾತನ ಧರ್ಮದ ಇತಿಹಾಸದಲ್ಲಿ ರಾಮ ರಾವಣರ ನಡುವೆ ನಡೆದ ಯುದ್ಧವು ಅತ್ಯಂತ ಭೀಕರವಾದ ಮತ್ತು ಧರ್ಮದ ವಿಜಯವನ್ನ ಸಾರುವ ಐತಿಹಾಸಿಕ ಯುದ್ಧವಾಗಿದೆ. ಇದಕ್ಕೆ ಪೂರಕವಾಗಿ ಇಂದಿನ ಶ್ರೀಲಂಕಾದಲ್ಲಿ
ರಾಮಾಯಣಕ್ಕೆ ಸಂಬಂಧಿಸಿದ 47ಕ್ಕೂ ಹೆಚ್ಚು ಸ್ಥಳಗಳ ಸಾಕ್ಷ್ಯಗಳು ಕಾಣಸಿಗುತ್ತವೆ. ಶ್ರೀಲಂಕಾದ ನುವಾರಾ ಇಲಿಯಾ ಎಂಬ ನಗರದಲ್ಲಿರುವ ರಾಮಬೋಧ ಹಾಗೂ ರಾವಣಬೋಧ ಪರ್ವತಗಳಲ್ಲಿ ರಾಮ ಹಾಗೂ ರಾವಣನ ಸೈನ್ಯಗಳು ಬೀಡು ಬಿಟ್ಟಿದ್ದವು ಎನ್ನಲಾಗ್ತದೆ. ಇವೆರಡರ ಮಧ್ಯೆ ಮಹಾಬೇಲಿ ಗಂಗಾ ನದಿಯ ದೊಡ್ಡ ಜಲಾನಯನ ಪ್ರದೇಶವಿದೆ. ಸೀತಾಮಾತೆ ಇದ್ದ ಅಶೋಕವನ ಇಲ್ಲಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಹನುಮಂತನು ಮೊದಲ ಬಾರಿಗೆ ಲಂಕೆಗೆ ಬಂದಾಗ ರಾಮಬೋಧದಲ್ಲಿ ಸ್ವಲ್ಪ ಕಾಲ ತಂಗಿದ್ದು ವಿಶ್ರಾಂತಿ ತೆಗೆದುಕೊಂಡು ರಾಮನ ಧ್ಯಾನವನ್ನ ಮಾಡಿ ನಂತರ ಅಶೋಕವನಕ್ಕೆ ಹೋದ ಎಂದು ಹೇಳಲಾಗ್ತದೆ. ಸೀತಾಮಾತೆಯ ಅಪಹರಣದ ಕಾರಣದಿಂದ ಆರಂಭಗೊಂಡ ಈ ಮಹಾಸಂಗ್ರಾಮವು ಧರ್ಮ ಮತ್ತು ಅಧರ್ಮದ ನಡುವಿನ ಹೋರಾಟದ ಸಂಕೇತವಾಗಿದೆ. ಶ್ರೀರಾಮನು ಲಂಕೆಯನ್ನು ತಲುಪಲು ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಿ ತನ್ನ ವಾನರ ಸೈನ್ಯದೊಂದಿಗೆ ಲಂಕಾವನ್ನು ಪ್ರವೇಶಿಸುತ್ತಾನೆ. ಈ ಯುದ್ಧವು ಹಲವು ತಿಂಗಳುಗಳ ಕಾಲ ನಡೆಯುತ್ತೆ. ರಾವಣನ ಕಡೆಯಿಂದ ಇಂದ್ರಜಿತು ಮತ್ತು ಕುಂಭಕರ್ಣರಂತಹ ಮಹಾಯೋಧರು ಹೋರಾಡ್ತಾರೆ. ರಾಮ ಮತ್ತು ರಾವಣರ ನಡುವಿನ ಅಂತಿಮ ಯುದ್ಧವು ಅತ್ಯಂತ ತೀವ್ರವಾಗಿತ್ತು. ರಾವಣನಿಗೆ ತನ್ನ ಅಹಂಕಾರ ಮತ್ತು ಮಾಯಾಶಕ್ತಿಗಳ ಬಲವಿತ್ತು. ಕೊನೆಗೆ ವಿಭೀಷಣನ ಸಲಹೆಯ ಮೇರೆಗೆ ಅಗಸ್ತ್ಯ ಮಹರ್ಷಿಗಳು ನೀಡಿದ್ದ ದಿವ್ಯ ಬಾಣವಾದ ಬ್ರಹ್ಮಾಸ್ತ್ರವನ್ನು ಬಳಸಿದ ಶ್ರೀರಾಮನು ರಾವಣನನ್ನು ವಧಿಸಿ ಸೀತೆಯನ್ನು ರಕ್ಷಿಸ್ತಾನೆ. ರಾಮಾಯಣದ ಯುದ್ಧಕಾಂಡದಲ್ಲಿ ಬರುವ ಪ್ರಮುಖ ಘಟನೆ ಇದು. ರಾವಣನ ಮಗ ಇಂದ್ರಜಿತು ತನ್ನ ಮಾಯಾ ಬಾಣದಿಂದ ಲಕ್ಷ್ಮಣನ ಶರೀರವನ್ನು ಜಡಗೊಳಿಸಿ ಬಿಡ್ತಾನೆ. ಇದರಿಂದಾಗಿ ರಾಮನು ಕಣ್ಣೀರಿಡುತ್ತಾ ಕಳವಳಕ್ಕೊಳಗಾದಾಗ ವಿಭೀಷಣನು ರಾವಣನ ರಾಜ ವೈದ್ಯನಿಗೆ ಲಕ್ಷ್ಮಣನನ್ನು ಬದುಕಿಸುವ ವಿದ್ಯೆ ತಿಳಿದಿದೆ ಎಂದು ಹೇಳ್ತಾನೆ. ಆಗ ಹನುಮಂತನು ಕೂಡಲೇ ರಾವಣನ ರಾಜವೈದ್ಯನು ಇದ್ದಲ್ಲಿಗೆ ಹೋಗಿ ಅವನನ್ನು ಕರೆತರ್ತಾನೆ. ರಾಜವೈದ್ಯನು ಮೊದಲಿಗೆ ಒಪ್ಪದಿದ್ದರೂ ಕೊನೆಗೆ ಲಕ್ಷ್ಮಣನನ್ನು ಬದುಕಿಸಲು ಒಪ್ಪುತ್ತಾನೆ. ಆದರೆ ಮುಂದಿನ ಸೂರ್ಯೋದಯಕ್ಕೆ ಮೊದಲು ಹಿಮಾಲಯದ ದ್ರೋಣಗಿರಿ ಪರ್ವತದಲ್ಲಿರುವ ಸಂಜೀವಿನಿಯನ್ನ ತಂದರೆ ಮಾತ್ರ ಅವನನ್ನು ಬದುಕಿಸಲು ಸಾಧ್ಯ ಎಂದು ಹೇಳ್ತಾನೆ. ಆದರೆ ಅಷ್ಟು ಬೇಗ ಯಾರು ತರುವವರು ಎಂದು ಯೋಚಿಸುವಾಗ ಹನುಮಂತನು ತಾನು ತರುವುದಾಗಿ ಹೇಳಿ ದ್ರೋಣಗಿರಿಗೆ ಹೋಗ್ತಾನೆ. ಆದರೆ ಅಲ್ಲಿಗೆ ತಲುಪಿದ ನಂತರ ವೈದ್ಯರು ಹೇಳಿದ ಮೂಲಿಕೆಗಳ ಹೆಸರು ಹಾಗೂ ಎಷ್ಟು ಪ್ರಮಾಣ ಬೇಕೆಂದು ಹೇಳಿದ್ದು ಮರೆತು ಹೋಗ್ತದೆ. ಆಗ ಯೋಚಿಸಿಕೊಂಡು ತಡ ಮಾಡುವುದಕ್ಕಿಂತ ಇಡೀ ಪರ್ವತವನ್ನೇ ತೆಗೆದುಕೊಂಡು ಹೋಗಿಬಿಟ್ರೆ ಯಾವುದು ಎಷ್ಟು ಬೇಕೋ ಅಷ್ಟು ವೈದ್ಯರೇ ತೆಗೆದುಕೊಳ್ತಾರೆ ಎಂದು ಭಾವಿಸಿ ಇಡೀ ಸಂಜೀವಿನಿ ಪರ್ವತವನ್ನೇ ಹೊತ್ತುಕೊಂಡು ಬರ್ತಾನೆ. ರಾಕ್ಷಸರ ವೈದ್ಯರಾದ ಸುಷೇಣರು ಆ ಸಂಜೀವಿನಿ ಮೂಲಿಕೆಯನ್ನು ಗುರುತಿಸಿ ಲಕ್ಷ್ಮಣನಿಗೆ ಚಿಕಿತ್ಸೆ ನೀಡ್ತಾರೆ. ಇದರಿಂದ ಲಕ್ಷ್ಮಣ ಪ್ರಜ್ಞೆ ಪಡೆದು ಮೃತ್ಯುವಿನಿಂದ ಪಾರಾಗ್ತಾನೆ. ಹೀಗೆ ಪ್ರತಿ ಹಂತದಲ್ಲಿಯೂ ರಾಮನಿಗೆ ಹೆಗಲಿಗೆ ಹೆಗಲು ಕೊಟ್ಟು ಎಲ್ಲ ರೀತಿಯಲ್ಲಿಯೂ ಸೇವೆಯನ್ನ ಮಾಡುತ್ತಾ ರಾಮನ ಅತ್ಯಂತ ಪ್ರೀತಿಪಾತ್ರನಾಗಿ ಇರ್ತಾನೆ. ರಾವಣನೊಂದಿಗಿನ ಯುದ್ಧ ಮುಗಿದ ನಂತರ ಅಷ್ಟು ದಿನ ಪಟ್ಟ ಕಷ್ಟಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿತ್ತು. ಶ್ರೀರಾಮನು ವಿಭೀಷಣನನ್ನು ಲಂಕೆಯ ಮಹಾರಾಜನಾಗಿ ಮಾಡಿದ. ಅಂಗದನಿಗೆ ಕಿಷ್ಕಿಂಧೆಯ ಯುವರಾಜನ ಪಟ್ಟವನ್ನು ನೀಡಲಾಯಿತು. ನಂತರ ಸುಗ್ರೀವರು ತಮ್ಮ ರಾಜ್ಯಭಾರವನ್ನು ಮುಗಿಸಿ ಅಂತಿಮವಾಗಿ ತಮ್ಮ ತಂದೆಯಾದ ಸೂರ್ಯದೇವನ ಲೋಕಕ್ಕೆ ತೆರಳಲು ನಿರ್ಧರಿಸಿದಾಗ ಅಂಗದನನ್ನು ಕಿಷ್ಕಿಂಧೆಯ ಮಹಾರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾರೆ. ಎಲ್ಲರೂ ತಮ್ಮ ತಮ್ಮ ಸೇವೆಗೆ ಪ್ರತಿಫಲವನ್ನು ಪಡೆದರು. ಆದರೆ ಹನುಮಂತ ಮಾತ್ರ ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಸುಮ್ಮನೆ ನಿಂತಿರ್ತಾನೆ. ಆಗ ರಾಮನು, ಹನುಮಂತ,
ಎಲ್ಲರೂ ಅವರವರಿಗೆ ಬೇಕಾದ್ದನ್ನು ಪಡೆದುಕೊಂಡರು. ನಿನ್ನ ಸೇವೆಯ ಋಣವನ್ನು ನಾನು ಹೇಗೆ ತೀರಿಸಲಿ ಎಂದು ಕೇಳುತ್ತಾನೆ. ಆಗ ಹನುಮಂತನು, ಪ್ರಭು, ನಿಮ್ಮ ಸೇವೆಯೇ ನನ್ನ ಜೀವನ. ರಾಮನಿರುವಲ್ಲಿಯವರೆಗೆ ಈ ಹನುಮಂತನೂ ಇರುವಂತೆ ಮಾಡು ತಂದೆ. ಅದನ್ನು ಬಿಟ್ಟು ಬೇರೇನೂ ನನಗೆ ಬೇಕಿಲ್ಲ ಎಂದು ಬೇಡಿಕೊಳ್ತಾನೆ. ಆಗ ರಾಮನು ಎಲ್ಲಿಯವರೆಗೆ ಜನರ ಬಾಯಲ್ಲಿ ರಾಮನ ಹೆಸರು ಇರುತ್ತದೋ ಅಲ್ಲಿಯವರೆಗೂ ಹನುಮನ ಹೆಸರೂ ಇರುವಂತಾಗಲಿ ಎಂದು ಆಶೀರ್ವದಿಸುತ್ತಾನೆ. ಆದ್ದರಿಂದ ಇಂದಿಗೂ ರಾಮನ ಗುಡಿ ಇಲ್ಲದ ಹಳ್ಳಿಗಳಿರಬಹುದು, ಆದರೆ ಹನುಮನ ಗುಡಿ ಇಲ್ಲದ ಹಳ್ಳಿ ಇರಲಾರದು ಅಂತ ಹೇಳುವಂಥದ್ದು. ಹನುಮಂತನಿಂದ ಇಂದಿನ ಪೀಳಿಗೆ ಬಹಳಷ್ಟು ಕಲಿಯುವಂಥದ್ದಿದೆ. ಮೊದಲನೆಯದಾಗಿ, ಆತ ವಾನರ ರಾಜನಾದ ಕೇಸರಿಯ ಮಗ. ಆದರೂ ತನ್ನ ಗುರುವಾದ ಸೂರ್ಯನಿಗೆ ಕೊಟ್ಟ ಮಾತಿನ ಪ್ರಕಾರ ಸೂರ್ಯನ ಮಗನಾದ ಸುಗ್ರೀವನ ಸೇವಕನಾಗಿ ಇರ್ತಾನೆ. ಎರಡನೆಯದು, ರಾಮ ತನ್ನ ರಾಜನಾಗಿದ್ದ ಸುಗ್ರೀವನಿಗೆ ಸಹಾಯ ಮಾಡಿದ ಕಾರಣ ಇಂದಿಗೂ ಆತನ ಪರಮ ಭಕ್ತನಾಗಿ ಸೇವಕನಾಗಿ ಆತನಿಗೆ ಸಂಪೂರ್ಣವಾಗಿ ತನ್ನನ್ನು ಅರ್ಪಿಸಿಕೊಂಡಿದ್ದಾನೆ. ಹೀಗೆ ಹನುಮಂತನ ಬಗ್ಗೆ ಹೇಳುತ್ತಾ ಹೋದರೆ ಅದಕ್ಕೆ ಕೊನೆ ಮೊದಲಿರುವುದಿಲ್ಲ. ಇಂದಿಗೂ ಹನುಮಂತ ಭಕ್ತರ ಮನಸ್ಸಿನಲ್ಲಿ ಜೀವಂತವಾಗಿದ್ದಾನೆ. ಧೈರ್ಯ ಬೇಕಾದಾಗ, ಭಕ್ತಿ ಬೇಕಾದಾಗ, ಸಂಕಷ್ಟದ ಸಮಯದಲ್ಲಿ ಜನರು ಹನುಮಂತನನ್ನು ಸ್ಮರಿಸ್ತಾರೆ. ಅವನು ಶಕ್ತಿಯ ದೇವತೆ ಮಾತ್ರವಲ್ಲ, ನಿಸ್ವಾರ್ಥ ಸೇವೆಯ ಆದರ್ಶ. ಹನುಮಂತನ ಕತೆ ಕೇವಲ ಪುರಾಣವಲ್ಲ, ಅದು ಭಕ್ತಿ, ಧರ್ಮ ಮತ್ತು ನಿಷ್ಠೆಯ ಪಾಠ. ಶಕ್ತಿಯೊಂದಿಗೆ ವಿನಯ ಇದ್ದರೆ, ಭಕ್ತಿಯೊಂದಿಗೆ ಧೈರ್ಯ ಇದ್ದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದನ್ನು ಹನುಮಂತ ನಮಗೆ ಕಲಿಸ್ತಾನೆ. ರಾಮನ ಹೆಸರು ಇರುವವರೆಗೂ ಹನುಮಂತನ ಮಹಿಮೆ ಅಮರ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ಸನಾತನ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಆತ್ಮೀಯ ವೀಕ್ಷಕರೆಲ್ಲರಿಗೂ ನಿಮ್ಮ ಲಕ್ಷ್ಮೀಕಾಂತ್ ಕೆದ್ಲಾಯ ಮಾಡುವ ಅನಂತ ನಮಸ್ಕಾರಗಳು. ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಕಾಮೆಂಟ್ಸನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಳ್ಳೆಯ ವಿಚಾರಧಾರೆಗಳು ಹೆಚ್ಚಿನ ಜನರಿಗೆ ತಲುಪಲಿ ಎನ್ನುವುದಷ್ಟೇ ನಮ್ಮ ಆಶಯ.